If you're reading this now, odds are I've already left town. A few cities in between the new skyline where I'm looking down. A few empties on the floor and a note on the door. शुरू कर। जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य तव शुभाशिष मागे गाहे तव जयगान जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता के जय, बोलो कर्नाटक माता के जय, वंदे मातरम, वंदे मातरम। ಓಹೋ, ಅದಕ್ಕೆಲ್ಲ ತಯಾರಾಗಿದ್ದೇನೆ, ಚಿಂತಿಸುವ ಅಗತ್ಯವಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನಂತ ನನ್ನಿ ಮನೆಗೆ ಮದುವೆ ಮಾಡಿಕೊಟ್ರೋ ಏನೋ, ಇವರ ರಗಳನ್ನೇ ಕೇಳೋದತ್ತು. ನಾನೇನು ಈ ಮನೆ ಯಜಮಾನಿ ಆಗ್ಬೇಕೆಂದಿದ್ದೇನೋ. ಯಾರು ಬೇಡ ಅಂದ್ರು ಆಗು, ನೀನಾಗು. ಅದಕ್ಕಾಗಿ ಪ್ರತಿನಿತ್ಯ ಜಗಳ ಮಾಡ್ತೀಯಲ್ಲ ನನ್ನ ಜೊತೆಗೆ. ಚೆನ್ನ ಬಸವಣ್ಣ, ಅದ್ಯಾರು ಜಗಳ ಮಾಡುವಂತಿದೆಯಲ್ಲ? ಜಗಳವೇನು ಬಸವಣ್ಣ, ಜಗಳವೇ ಅದು. ಪ್ರತಿನಿತ್ಯ ಇದೇ ಜಗಳ. ಯಾಕೆ ಆಗಬಹುದು ಚೆನ್ನ ಬಸವಣ್ಣ? ಬಾ ಹೋಗೋಣ. ಅದು ಅವರೇ ಬಂದ್ರು ನೋಡು. ಯಪ್ಪ ಬಸವಣ್ಣ, ನೀನಾ ನ್ಯಾಯ ಕೊಡು. ಯಾರು ಬೇಡ ಅಂದ್ರು ನನಗೂ ಅದೇ ಬೇಕಾಗಿತ್ತು. ಬಸವಣ್ಣನವರು ಇದಕ್ಕೆ ನ್ಯಾಯ ಕೊಡಲಿ. ಸಮಾಧಾನ ಸಮಾಧಾನ ಗುಡ್ಯವ್ವ, ಸಮಾಧಾನ. ನಿಮ್ ಜಗಳದ ಉದ್ದೇಶ ಏನಂತ ನನಗೆ ಗೊತ್ತೈತಿ. ಗುಡ್ಯವ್ವ, ನಿಮ್ ಸೊಸೆ ಏನು ಸಣ್ಣಾಕಿ ಅಂದಂಗ ನೀನ ಸ್ವಲ್ಪ ಸಂಭಾಳಿಸ್ಕೋಬೇಕು ಬೇ. ನನ್ನ ಮಾತು ಕೇಳ್ತಿ ಅಂದ್ರ ಒಂದ್ ಹೇಳ್ತೀನಿ. ನಿನ್ನ ಮಾತು ಯಾರು ತೆಗೆದಾಕ್ತಾರಪ್ಪ ಬಸಣ್ಣ? ನೀನು ಅನುಭವಿಸ್ತೀರಿ, ತಿಳಿದಾಕಿ. ಆಕಿ ಈ ಮನೆಗೆ ಹೊಸಬ್ಳು. ಮನೆತನ ಅಂದ್ರ ಏನು ಅಂತ ತಿಳಿದಾಕಿ. ಅದಕ್ಕ ನೀನೇ ಸ್ವಲ್ಪ ತಿಳಿಸಿ ಹೇಳ್ಬೇಕು ಬೇ. ಆಯ್ತು ಬಸಣ್ಣ, ನಿನ್ನ ಮಾತು ನಿಜ ಐತಿ. ಅದಕ್ಕ ನಿನ್ನ ದೊಡ್ಡ ಮನುಷ್ಯ ಅನ್ನೋದು. ನೀ ಹೇಳ್ದಂಗ ಮಾಡ್ತೇನೆ. ಖುಷಿ ಆಯ್ತು ಗುಡ್ಡವ್ವ, ಹಿರಿತನಕ ತಕ್ಕ ಮಾತಾಡ್ದಿ. ಹೌದು, ನಿನ್ ಧ್ವನಿ ಬಾಳ ಚಂದದ ಅಂತ ಕೇಳಿನಿ. ಹೌದೇನು ಅಂತಾರೋ ಯಪ್ಪ. ಎಲ್ಲಿ ಒಂದ್ ವಚನ ಹೇಳೋಣ. ಕಾಸಿಕಮ್ಮರನಾದ ಬೀಸಿ ಮಡಿವಾಳನ. ಚಂದ ಹಾಡ್ತಿಯಲ್ವೇ ಗುಡ್ಡವ್ವ? ಇಷ್ಟು ಚಂದ ಹಾಡ್ ಹಾಡಾಕಿ ಜನರಿಗೆ ಬುದ್ಧಿ
ಹೇಳಾಕಿ ನಿನಗೆ ಬುದ್ಧಿ ಹೇಳ್ಬೇಕೇನ್ ಬೇ ನಾನು ಏನೋ ತಿಳಿದ ಮಾಡ್ಯಾವಪ್ಪ ನೀ ಹೆಂಗ್ ಹೇಳ್ತೀಯೋ ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ ಸೊಸಿ ಕೈಯಾಗ ಒಪ್ಸು ಆಕಿ ನೋಡ್ಕೊಳ್ಳಿ ಬಿಡೋದನ್ನ ನೀ ಸಂಗಯ್ಯನ ಮಹಾಮನಿಗೆ ಬಾ ಬರ್ತೀಯ ಯಪ್ಪ ನಿನ್ನ ಮನೆಗೆ ನಾವಲ್ಲಪ್ಪ ನೀ ಅಲ್ಲಿ ದಲಿತರನ್ನೆಲ್ಲ ಕರ್ಸ್ಕೊಂಡು ಅವ್ರ ಸಂಗಾಟ ಕುಂತು ಅವರು ಬರ್ತಾರೆಂಬುದೇನೋ ಖರೆ ಆದ್ರ ನಿನಗೆಲ್ ಸರಿ ಅನಿಸ್ತದ ಅಲ್ಲಿ ಕೂಡ್ಬೇ ನೀ ಹಾಡು ಹೇಳು ಅವರು ಹಾಡ್ತಾರ ಆಮೇಲೆ ನಿನಗೇನ್ ಅನಿಸ್ತದ ಹೇಳು ಆತ ಆಯ್ತಪ್ಪ ನೀ ಹೇಳಿ ಅಂದ್ಮೇಲೆ ಹಂಗ ಮಾಡ್ತೇನೆ ಬಸವಣ್ಣನವರೇ ತುಂಬಾ ಉಪಕಾರ ಐತ್ರಿ ನಿಮ್ಮ ಮಾರ್ಗದರ್ಶನದಂತೆ ನಡ್ಕೊಳ್ತೀವಿ ನಾವಿನ್ನೂ ಬರ್ತೀವಿ ಆಯ್ತು ಹೋಗಿ ಬನ್ನಿ ಅರಮನೆ ಸಭಾಕಾರ್ಯಕ್ಕೆ ಹೊರಡುವ ಹೊತ್ತಾಯ್ತು ನಡೆ ಹೋಗೋಣ ಆಯ್ತು ಬನ್ನಿ ಹೋಗೋಣ ಸರಿ ಮುತ್ತಿನ ಹಾರಾದಂತಿರಬೇಕು ಕೇಳಿದರು ಅವರದೇ ಹೆಸರು ಆಸ್ಥಾನದಲ್ಲಿಯೂ ಅರಮನೆಯಲ್ಲಿಯೂ ಜನರ ಬಾಯಲ್ಲಿಯೂ ಅವನದೇ ಹೆಸರು ಬಸವ ಬಸವ ಬಸವ. ಹೌದು ಮಂಚಣ್ಣನವರೇ, ಎಲ್ಲಾ ಕಡೆಗೂ ಆ ಬಸವಣ್ಣಂದೇ ಹೆಸರು. ಅದೇನೋ ಮೋಡಿ ಮಾಡಿದ್ದನೋ ಏನೋ. ಕುಂತರು ಬಸವ ನಿಂತರು ಬಸವ, ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಹೇಗಾದರೂ ಮಾಡಿ ದೊರೆ ಕಿವಿಗೆ ಹಿಂಡಬೇಕು, ಇಲ್ಲ ಸಲ್ಲದ ಆರೋಪ ಓರಿಸಿ ದೊರೆಗಳಿಂದ ಚಿಮಾರಿ ಹಾಕಿಸಬೇಕು. ಹೌದು ಪ್ರಭು, ನನಗೂ ಹಾಗೆ ಅನಿಸ್ತಿದೆ. ಇಷ್ಟು ವರ್ಷಗಳ ಕಾಲ ನಾವು ಇಲ್ಲಿ ದುಡಿದರು ನಮಗೆ ಸಿಗಬೇಕಾದ ಮಂತ್ರಿ ಪದವಿ ನಿನ್ನೆ ಮೊನ್ನೆ ಬಂದ ಬಸವಣ್ಣನಿಗೆ ಸಿಕ್ಕಿತು. ಹೌದು ಪ್ರಭು, ಅದು ನಮ್ಮ ಪಾಲಾಗಬೇಕು. ಅವನು ಬಂದಾಗಿಂದನು ಪೂಜಾ ಪುನಸ್ಕಾರ ನಡೀತಾ ಇಲ್ಲ, ದೇವಾಲಯಗಳು ಉದ್ಧಾರವಾಗಿಲ್ಲ, ಬರೀ ಶರಣ ಶರಣ ಶರಣ. ಆ ಮಂತ್ರಿ ಪದವಿಯನ್ನು ಕಿತ್ತು ನಮ್ಮ ಮಂಚಣ್ಣನವರಿಗೆ ಕೊಡಿಸಬೇಕು. ಆಹಾ ಪಂಡಿತರೇ, ಖುಷಿ ಆಯ್ತು ಪಂಡಿತರೇ, ಬನ್ನಿ ಹೋಗೋಣ. ನುಡಿದರೆ ಮುತ್ತಿನ ಹಾರಾದಂತಿರಬೇಕು.